ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಒಬ್ಬ ವ್ಯೂಯರು ಒಂದು ಡೌಟ್ ಕೇಳಿದ್ದಾರೆ. ದಟ್ ವೆರಿ ಬಿಗ್ ಡೌಟ್, ವೆರಿ ಬಿಗ್ ಡೌಟ್. ಸೊ ವೆರಿ ಬಿಗ್ ಡೌಟ್ ಅಂದ್ರೆ ಬೇರೆಯವ್ರಿಗೂ ಈ ಡೌಟ್ ಬಂದಿರ್ಬೋದಲ್ವಾ? ಹಾಗಾಗಿ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಟೈಪ್ ಮಾಡಬೇಕು ಅಂದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ದೊಡ್ಡ ದೊಡ್ಡ ಮೆಸೇಜ್ ಟೈಪ್ ಮಾಡಬೇಕಾದ್ರೆ ಆಗೋದೇ ಇಲ್ಲ. ತುಂಬಾ ಜನ ರಿಪ್ಲೈ ಮಾಡಿ ಅಂತಾರೆ. ನನಗೆ ಬ್ಯುಸಿ ಇರ್ತೀನಿ, ಡ್ರೈವ್ ಮಾಡ್ತಿರ್ತೀನಿ, ಇಲ್ಲ ಕಾಲೇಜಲ್ಲಿ ಪಾಠ ಮಾಡ್ತಿರ್ತೀನಿ. ಸೊ ನನಗೆ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಒಂದಷ್ಟು ಕಷ್ಟ ಆಗುತ್ತೆ, ಹಾಗಾಗಿ ಮಾಡಿರೋದಿಲ್ಲ. ಸೊ ಇದೊಂದು ಬಿಗ್ ಡೌಟ್ ಅಂತ ಹೇಳಿದ್ರಲ್ಲ, ಹಾಗಾಗಿ ಜಾಸ್ತಿ ಜನಕ್ಕೆ ಈ ಡೌಟ್ ಇರ್ಬೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ. ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಈಗ ಇವರು ಚಾಯ್ಸ್ 2 ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡಲ್ಲಿ, ಫೀಸು ಪೇ ಮಾಡಿದ್ದಾರೆ. ಥರ್ಡ್ ರೌಂಡ್ ವೇಟ್ ಮಾಡ್ತಾ ಇದ್ದಾರಂತೆ. ಅದು ಥರ್ಡ್ ರೌಂಡ್ ಅಲ್ಲ, ಸಾರಿ, ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಆಸ್ ಪರ್ ಕೋರ್ಟ್ ದೇರ್ ಇಸ್ ನೋ ಥರ್ಡ್ ರೌಂಡ್. 2 ರೌಂಡಲ್ಲಿ ಕೌನ್ಸಿಲಿಂಗ್ ಮುಗಿಸಿ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ಕೆ ಇ ಅವರು ತುಂಬಾ ಬುದ್ಧಿವಂತರು. ಥರ್ಡ್ ರೌಂಡ್ ಅಂತ ಕರೆಯಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಾರೆ. ಸೊ ಈಗ ಕೋರ್ಟ್ಗೆ ಇವರು ಹೇಳೋದು ನಾವು 2 ರೌಂಡ್ ಮಾಡಿರೋದು, ಇನ್ನೊಂದು ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲ ಅಂತ. ಸೊ ಥರ್ಡ್ ರೌಂಡ್ ಮಾಡಿದ್ರೆ ಈಗ ಚಲನಲ್ಲಿ ನನಗೆ ಎಕ್ಸ್ ಕಾಲೇಜಲ್ಲಿ ಅಲಾಟ್ ಆಗಿರೋ ನೇಮ್ ಇರುತ್ತೆ. ಕರೆಕ್ಟ್. ಈಗ ಚಾಯ್ಸ್ 2 ಕೊಟ್ಟಿರ್ತೀರಾ, ಅದ್ರ ಫುಲ್ ಡೀಟೇಲ್ಸ್ ಇರುತ್ತೆ. ಇವ್ರ ಪ್ರಕಾರ ಎಕ್ಸ್ ಕಾಲೇಜ್ ಇರುತ್ತೆ. ಒಂದು ವೇಳೆ ನನಗೆ ಥರ್ಡ್ ಅಲ್ಲಿ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಬೇರೆ ವೈ ಕಾಲೇಜ್ ಅಲಾಟ್ ಆದರೆ ಆಗ್ಲಿ, ಒಳ್ಳೆ ಕಾಲೇಜ್ ಅಲಾಟ್ ಆಗ್ಲಿ, ಅಪ್ಗ್ರೇಡ್ ಆಗ್ಲಿ. ಸೊ ವೈ ಕಾಲೇಜ್ ಅಲಾಟ್ ಆದ್ರೆ ಚಲನ್ನಲ್ಲಿ ಹೇಗ್ ಚೇಂಜ್ ಆಗುತ್ತೆ? ಚಲನ್ನಲ್ಲಿ ಅದು ಸಾಫ್ಟ್ವೇರ್ ಬರ್ದಿರೋದೇ ಹಾಗೆ. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ್ಮೇಲೆ ನೀವೇನಾದ್ರು ಅಪ್ಗ್ರೇಡ್ ಆದ್ರೆ, ವೈ ಕಾಲೇಜ್ಗೆ ಅಪ್ಗ್ರೇಡ್ ಆದ್ರೆ ಹೊಸದಾಗಿ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ವೈ ಕಾಲೇಜ್ ಡೀಟೇಲ್ಸ್ ಇರುತ್ತೆ. ಫೀಸ್ ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ 0 ಇರುತ್ತೆ. ಯಾಕೆಂದ್ರೆ ಆಲ್ರೆಡಿ ನೀವು ಫೀಸ್ ಕಟ್ಟಿದ್ದೀರಾ. ಏನಾದ್ರೂ ಡಿಫರೆನ್ಸ್ ಅಮೌಂಟ್ ಕಟ್ಟಬೇಕಾದ್ರೆ ಮಾತ್ರ ನೀವು ಕಟ್ಟಬೇಕಾಗತ್ತೆ. ಕೆ ಎ ಒಂದು ಸರ್ಕಾರಿ ಸಂಸ್ಥೆ, ಅಲ್ಲಿ ಸ್ಟಾರ್ಟ್ ಮಾಡಿರೋದು ಕೆ ಎ ಯಾಕೆ ಅಂದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಟ್ರಾನ್ಸ್ಪರೆಂಟ್ ಆಗಿ ಕೌನ್ಸಿಲಿಂಗ್ ನಡೀಲಿ. ಯಾರತ್ರ ದುಡ್ಡು ತಗೊಂಡು ಏನೋ ಮಾಡ್ಲಿ, ದಿಸ್ ಇಸ್ ನಾಟ್ ಕನ್ಸಲ್ಟೆನ್ಸಿ. ಹಾಗಾಗಿ ಅವ್ರ ಸಾಫ್ಟ್ವೇರ್ ಇರ್ಬೋದು, ಬೇರೆ ಎಲ್ಲ ಇರ್ಬೋದು, ಹುಡುಗರಿಗೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಇರುತ್ತೆ. ಸೊ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಚಲನ್ನಲ್ಲಿ ಅಪ್ಡೇಟೆಡ್ ಕಾಲೇಜ್ ಡೀಟೇಲ್ಸ್ ಇರುತ್ತೆ. ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಡೌಟ್. ನಂಗೆ ಥರ್ಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಸಿಕ್ಕಿದ್ರೆ ಚಲನ್ನಲ್ಲಿ ಮೊದಲಿದ್ದ ಕಾಲೇಜ್ ನೇಮೇ ಇರುತ್ತಾ? ಇರಲ್ಲ, ಹೊಸ ಕಾಲೇಜ್ ಹೆಸರೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ಕೆ ಎ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ್ಮೇಲೆ ದಯವಿಟ್ಟು ಫ್ರೆಶ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಚಲನ್ ಅಂತಾರೆ. ಬ್ಯಾಂಕ್ ಹೋಗಿ ದುಡ್ಡು ಕಟ್ಟೋಷ್ಟಿಲ್ಲ, ಯಾಕಂದ್ರೆ ಆಲ್ರೆಡಿ ಕಟ್ಟಿದ್ದೀರಾ. ಇನ್ನೂ ಒಂದು ಡೌಟ್ ಏನು, ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಪ್ಲೇಸ್ಮೆಂಟು, ಪ್ಯಾಕೇಜು, ಸ್ಕಾಲರ್ಶಿಪ್ ಆಲ್ರೆಡಿ. ಸೊ ಅದು ಸ್ಕಾಲರ್ಶಿಪ್ಗೆ ತೊಂದರೆ ಆಗುತ್ತಲ್ವಾ ಅವರ ಫೀಸ್ ರಿಸಿಪ್ಟ್ ಕೇಳಿದಾಗ ಅಂತ ಹೇಳ್ತಾ ಇದ್ದಾರೆ. ಏನು ತೊಂದರೆ ಆಗೋದಿಲ್ಲ, ಎಲ್ಲ ಅಪ್ಡೇಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಗೆ ತೊಂದರೆ ಆಗೋದಕ್ಕೆ ಕೋರ್ಟ್ ಆಗಲಿ, ಬೇರೆ ಕಾಲೇಜ್ ಆಗಲಿ, ಯೂನಿವರ್ಸಿಟಿ ಆಗಲಿ, ಕೆ ಇ ಆಗಲಿ ಏನು ಹುಡುಗರು ತೊಂದರೆ ಆಗುವಂತ ನಿರ್ಧಾರ ತಗೊಳ್ಳೋದಿಲ್ಲ. ನಿಮಗೆ ಅನುಕೂಲ ಆಗೋ ಥರನೇ ನಿರ್ಧಾರ ತಗೋತಾರೆ. ಬಟ್ ನಿಮ್ಗೆ ಅನ್ಸೋದಿಲ್ಲ ಅದು ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ. ಸೊ ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಬಿಗ್ ಡೌಟ್. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಯುವರ್ ಡೌಟ್ ಆಲ್ಸೋ. ಇನ್ನೂ ಒಂದು ಇದೇ ರಿಲೇಟೆಡ್ ಒಂದು ಡೌಟ್ ಇದೆ, ಯಾರೋ ಕೇಳಿದ್ರು, ಅದನ್ನು ಹೇಳ್ಬಿಡ್ತೀನಿ. ಇನ್ನೊಂದು ಆಪ್ಷನ್ ಎಂಟ್ರಿ ಬಗ್ಗೆ ಇದೆ ಇಲ್ಲಿ. ಸರ್, ಐ ಹ್ಯಾವ್ ಗಾಟ್ ದ ಕಾಲೇಜ್ ಆನ್ 104 ನಂಬರ್. ಆಪ್ಷನ್ ಎಂಟ್ರಿ 104 ಅಲ್ಲಿ ಕಾಲೇಜ್ ಸಿಕ್ಕಿದೆ, ಇ ಸಿ ಇ ಬ್ರಾಂಚ್ ಇನ್ SJBAT. ಗುಡ್, ಕಂಗ್ರ್ಯಾಚುಲೇಷನ್. If I want to do option entry in the extended round, can I add new college on 105 number or should only add the college above 104 number? ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಏನು ಬೇಕಾದ್ರೂ ಮಾಡ್ಬೋದು ನೀವು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇರೋ ಕಾಲೇಜ್ ಎಲ್ಲ ತೆಗೆದ್ಬಿಡಿ, 4 ಕಾಲೇಜ್ ಹಾಕೊಳ್ಳಿ. ಅಲ್ಲಿ ಏನಾದ್ರೂ ಸೀಟ್ಸ್ ಅವೈಲೇಬಲ್ ಇದ್ರೆ ನಿಮ್ಗೆ ಅಲಾಟ್ ಮಾಡ್ತಾರೆ. 105, 104 ನಂಬರ್ ಏನೂ ನೋಡಲ್ಲ ಸಾಫ್ಟ್ವೇರು. ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಮೊದಲು ಡಿಲೀಟ್ ಆಗಿರೋದು ಆ್ಯಡ್ ಮಾಡ್ಕೊಳ್ಳಿ. SJBT EC ಬ್ರಾಂಚ್ ಮಾತ್ರ ಹೋಲ್ಡ್ ಅಲ್ಲಿ ಇರುತ್ತೆ. ಅದಕ್ಕಿಂತ ಮೇಲೆ ನೀವು ಯಾವ ಆಪ್ಷನ್ ಎಂಟ್ರಿ ಮಾಡಿದಿರೋ, ಆಪ್ಷನ್ ಎಂಟ್ರಿ ನಂಬರ್ 1 ಪ್ರಯಾರಿಟಿ 1 ಚೆಕ್ ಮಾಡುತ್ತೆ. ಸೀಟ್ ಇದೆಯಾ, ಅಲಾಟ್ ಮಾಡ್ಬಿಡುತ್ತೆ. ಸೀಟ್ ಇಲ್ವಾ, ಆಪ್ಷನ್ ಎಂಟ್ರಿ 2 ಪ್ರಯಾರಿಟಿ 2 ಹೋಗುತ್ತೆ, ಚೆಕ್ ಮಾಡುತ್ತೆ. ಇದೆಯಾ, ಕೊಡುತ್ತೆ. ಇಲ್ಲ ಅಂದ್ರೆ ಇಲ್ಲ. ಇದೇ ರೀತಿ ಚೆಕ್ ಮಾಡ್ಕೊಂಡು ಬರುತ್ತೆ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ SJBT EC ಇರುತ್ತೆ, ಇಲ್ಲ ಅಂದ್ರೆ ಬೇರೆದಿರುತ್ತೆ ಅಷ್ಟೇ. ಸರ್, SJBAT SMVT ಯಾವುದು ಬೆಟರ್ ಅಂತೀರಾ? ತುಂಬಾ ಜನ ಈ ತರ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಈಗ ನಾನು ನೀವು ಹೋಟೆಲ್ಗೆ ಹೋಗ್ತೀವಿ, ನೀವು ಹೇಳ್ತೀರಾ ಸರ್ ಪುಳಿಯೋಗರೆ ಚೆನ್ನಾಗಿದ್ಯಾ, ಚೌಚೌಬಾತ್ ಚೆನ್ನಾಗಿದ್ಯಾ? ಸೊ ನನಗನ್ಸುತ್ತೆ ಪುಳಿಯೋಗರೆ ಚೆನ್ನಾಗಿದೆ ಅಂತ ನಾನು ರಿಪ್ಲೈ ಮಾಡಿದ್ದೀನಿ ತುಂಬಾ ಜನಕ್ಕೆ. ಬಟ್ ನೀವಂತೀರಾ ಸರ್ ಪುಳಿಯೋಗರೆ ಅಂತ ಚೌಚೌಬಾತ್ ಚೆನ್ನಾಗಿರುತ್ತಲ್ಲ, ಅದ್ರಲ್ಲಿ ಸ್ವೀಟು ಇರುತ್ತಲ್ಲ.
ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮ ಅನುಕೂಲಗಳನ್ನು ನೋಡ್ಕೊಳ್ಳಿ. ನಿಮ್ಮ ಅನುಕೂಲ ಯಾವುದಿರುತ್ತೋ ಆ ಕಾಲೇಜು ಆಪ್ಷನ್ ಎಂಟ್ರಿ ಮಾಡಿ. ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ SJBT ಸೇರ್ಕೊಳ್ಳಿ ಅಂತ. ಯಾಕೆಂದರೆ ಅದು ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. SMVT ಅಷ್ಟು ಹಳೆಯದಲ್ಲ, ಸರ್ SMVT ಅಷ್ಟು. ಸೊ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಇರುತ್ತೆ. ಒಂದಷ್ಟು ಹೊಸ ಕಾಲೇಜುಗಳಲ್ಲಿ ತುಂಬ ಒಳ್ಳೆ ಫ್ಯೂಚರ್ ಇರುತ್ತೆ, ಒಂದಷ್ಟು ತುಂಬ ಹಳೆ ಕಾಲೇಜಸ್ಸು ತುಂಬ ಚೆನ್ನಾಗಿದೆ. ಇನ್ನು ಕೆಲವು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಟ್ಟಿದೆ, ಅವೇನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ವೆನ್ ಆಪ್ಷನ್ ಎಂಟ್ರಿ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಸರ್, ಸ್ವಲ್ಪ ಪೇಷನ್ಸ್ ಇರಲಿ. ಇನ್ನು ಪಾಪ ಸೆಕೆಂಡ್ ರೌಂಡ್ ಅವರೇ ಇನ್ನೂ ಅಡ್ಮಿಷನ್ಸ್ ಆಗ್ತಾ ಇದ್ದಾರೆ, ಇನ್ನೂ ಫೀಸ್ ಕಟ್ತಾ ಇದ್ದಾರೆ. ಇಷ್ಟು ಬೇಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇದು ಮುಗಿಬೇಕಲ್ವಾ? ಇದು ಮುಗಿಬೇಕಲ್ಲ. ನಾನು ಇಲ್ಲಿಂದ ಕೂರ್ಗ್ ಹೋಗ್ಬೇಕು, ಒಂದು ಬಸ್ ಹತ್ತಿದ್ದೀನಿ ಮೈಸೂರಿಗೆ. ಮೈಸೂರು ಬಸ್ ಇಳಿದ ಮೇಲೆ ತಾನೇ ನಾನು ಕೂರ್ಗ್ ಬಸ್ ಹತ್ತಬೇಕು. ನಾನು ಮೈಸೂರು ಬಸ್ಸಲ್ಲಿ ಇರಬೇಕಾದ್ರೆ ಯೋಚನೆ, ನಾನು ಕೂರ್ಗ್ ಬಸ್ ಯಾವಾಗ ಹತ್ತದು, ಕೂರ್ಗ್ ಬಸ್ ಹತ್ತದು ಅಂದರೆ ಫಸ್ಟ್ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇಳಿಬೇಕು ನಾನು. ಸೊ ಫಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗೀಲಿ, ನೋಟಿಫಿಕೇಶನ್ ಕೊಡ್ತಾರೆ ನಿಮಗೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದಾದ ಮೇಲೆ ತುಂಬ ಅರ್ಜೆಂಟ್ ಅಂತ ಇದ್ದಾರೆ ಎಲ್ಲರೂ. ಪ್ಲೀಸ್ ಟೆಲ್ ಸೆಕೆಂಡ್ ರೌಂಡಲ್ಲಿ ಈಸಿಗೆ ಏನೋ ಗೊತ್ತಿಲ್ಲ ನನಗೆ. ಕಟ್ ಆಫ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, 3000 ಜಾಸ್ತಿ ಆಗುತ್ತಾ 2000 ನನಗೆ ಹೆಂಗೆ ಗೊತ್ತಾಗುತ್ತೆ? ಖಂಡಿತ ಗೊತ್ತಾಗಲ್ಲ, ಇಲ್ಲ ಸುಳ್ಳು ಹೇಳಬೇಕಾಗತ್ತೆ. ಇನ್ನೊಬ್ರು ನೀಟ್ ಬಗ್ಗೆ ಕೇಳಿದರೆ ಇದನ್ನು ಆನ್ಸರ್ ಮಾಡ್ಬಿಡ್ತೀನಿ. ಸರ್ ಕೆನ್ ವಿ ಆ್ಯಡ್ ಕಾಲೇಜಸ್ ಇಂದ UG ನೀಟ್ ಮಾಪಪ್? ಖಂಡಿತ ಮಾಡ್ಬೋದು. ಫ್ರೆಶ್ ಆಪ್ಷನ್ ಎಂಟ್ರಿ ಅದು. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ ರಿಲೀಸ್ ಮಾಡ್ತಾರೆ, ಇಂಥ ಕಾಲೇಜಲ್ಲಿ ಇಂಥ ಕ್ಯಾಟಗರಿ ಸೀಟ್ ಇದೆ ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಸರ್ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ? ಬಿಡ್ತಾರೆ. ಸೆಕೆಂಡ್ ರೌಂಡ್ ಮುಗೀಲಿ. ಸೆಕೆಂಡ್ ರೌಂಡ ಇದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರಬೇಕಾಗಿತ್ತು, ಸೆಕೆಂಡ್ ರೌಂಡ್ ಅಂತ ಮಾಡಿದ್ದಾರೆ. ಪ್ಲೀಸ್ ರಿಪ್ಲೈ ಅಂತೀರಾ, ಎಷ್ಟು ಜನಕ್ಕೆ ಅಂತ ನಾನು ರಿಪ್ಲೈ ಮಾಡಲಿ? ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಟು ಕ್ಯಾನ್ಸಲ್ ದ ಸೀಟ್? ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ತಗೊಂಡು ಹೋಗಿ. ನವಮಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್, ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರೋದಕ್ಕೆ. ಬಿಗ್ ಡೌಟ್ ಆನ್ಸರ್ ಮಾಡಿ ಆಯಿತು. ಸರ್ ಫಾರ್ ಚಾಯ್ಸ್ ಟು ಆಲ್ಸೋ ದೇ ನ್ಯೂ ಆಪ್ಷನ್ ಥಿಂಗ್, ಐ ಆಮ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಕನ್ಫ್ಯೂಸ್ಡ್. ನನಗೆ ಗೊತ್ತಾಗ್ತಾ ಇಲ್ಲ. ಸರ್ ಫಾರ್ ಚಾಯ್ಸ್ ಟು ಆಲ್ಸೋ ದೇ ನ್ಯೂ ಆಪ್ಷನ್ ಥಿಂಗ್, ಮೋಸ್ಟ್ಲಿ ಚಾಯ್ಸ್ ಟು ಕೊಟ್ರು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಕೇಳ್ತಿರ್ಬೋದು. ಸೊ ಖಂಡಿತ ಎಲ್ಲರೂ ಮಾಡ್ಬೋದು. ಸರ್ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ, ಬ್ಯಾಂಕಲ್ಲಿ ಫೀಸ್ ಪೇ ಮಾಡಿ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು? ಸರ್ ಸದ್ಯಕ್ಕೆ ಏನು ಮಾಡಬೇಡಿ, ರೆಸ್ಟ್ ತಗೊಳ್ಳಿ, KA ವೆಬ್ಸೈಟ್ ನೋಡ್ತಾ ಇರಿ. ಅವರು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕು, ಆಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ. ಓಕೆ, ಇದು ಒಂದು ಸ್ವಲ್ಪ ತುಂಬ ಜನಕ್ಕೆ ಡೌಟ್ ಇದೆ, ಸೊ ಐ ವಿಲ್ ಡಿಸ್ಕಸ್ ದಿಸ್ ಡೌಟ್. Sir, I have opted choice 2 and paid the fee for the allotted college, BMSIT. Congratulations, very good college. ಆರಾಮ ಸಿಕ್ಕಿದೆ. ಅಂಡ್ ಮೂವಿಂಗ್ ಫಾರ್ ದ ಎಕ್ಸ್ಟೆಂಡೆಡ್ ರೌಂಡ್, ಇನ್ನೂ ಚೆನ್ನಾಗಿರೋ ಬೆಟರ್ ಸೀಟ್ ಸಿಗಲಿ ಅಂತ ಟ್ರೈ ಮಾಡ್ತಿದ್ದಾರೆ. ಗುಡ್. ಸರ್ ವಿಲ್ ದ KA ಟ್ರಾನ್ಸ್ಫರ್ ದ ಫೀ ಇಫ್ ಐ ಗೆಟ್ ಅಲಾಟೆಡ್ ವಿತ್ ಎನಿ ಹೈಯರ್ ಪ್ರಯಾರಿಟಿ ಆಪ್ಷನ್ ವಿತೌಟ್ ಮೇಕಿಂಗ್ ಎನಿ ಇಶ್ಯೂಸ್ ಟು ಅಸ್, ಆರ್ ಡು ದೇ ಡಿಮಾಂಡ್ ಫಾರ್ ಎನಿ ಎಕ್ಸ್ಟ್ರಾ ಫೀ? ಪ್ಲೀಸ್ ರಿಪ್ಲೈ ಸರ್. ಆಗಲೇ ಹೇಳಿದಾಗೆ KA ಇರೋದು ನಮ್ಮ ಅನುಕೂಲಕ್ಕೆ, ಅದು ಪ್ರೈವೇಟ್ ಏಜೆನ್ಸಿ, ಬ್ರೋಕರು, ಕನ್ಸಲ್ಟೆಂಟ್ ಅಲ್ಲ. ನಿಮ್ಮ ಹತ್ರ ಎಕ್ಸ್ಟ್ರಾ ಫೀಸು ಅದು ಇದು ಕೇಳೋದಿಲ್ಲ. ಗಮನದಲ್ಲಿರಲಿ, ನೀವು ಫೀಸ್ ಕಟ್ಟಿರೋದು BMSITಗಲ್ಲ, KA ಬ್ಯಾಂಕ್ ಅಕೌಂಟ್ಗೆ. ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮ್ಗೆ 2 ಬ್ಯಾಂಕ್ ಕಾಣುತ್ತೆ, ಆ 2 ಬ್ಯಾಂಕ್ ಅಕೌಂಟು KA ಅವ್ರದ್ದು. ನೀವು KAಗೆ ದುಡ್ಡು ಕಟ್ತೀರಾ, ಫೀಸ್ ಕಟ್ತೀರಾ. BMSIT, RNSIT, SJBIT, ಇನ್ನೊಂದು ಯಾವ ಕಾಲೇಜ್ಗಲ್ಲ ನೀವು ಕಟ್ಟೋದು, ನೀವು ಕಟ್ಟೋದು KAಗೆ. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಪ್ಗ್ರೇಡ್ ಆದರೆ ಅನ್ಕೊಳ್ಳಿ, ಇನ್ನೊಂದು ಕಾಲೇಜ್ ಸಿಕ್ತು ಅನ್ಕೊಳ್ಳಿ. ಸೊ ಕಾಲೇಜ್ಗೆ ಎಲ್ಲ ಕಂಪ್ಲೀಟ್ ಆದಮೇಲೆ, ಕೌನ್ಸಿಲಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ BMSITಗೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ, ಯಾವ್ಯಾವ ಫೀಸ್ ಸ್ಟ್ರಕ್ಚರಲ್ಲಿ ಅಡ್ಮಿಟ್ ಆಗಿದ್ದಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಲಮ್ಸಮ್ ಅಮೌಂಟ್ನ KA ಅವರು ಟ್ರಾನ್ಸ್ಫರ್ ಮಾಡ್ಕೋತಾರೆ. ವಿ ನೀಡ್ ನಾಟ್ ವರಿ. ಸೊ ಫಸ್ಟ್ ಇಯರ್ ಫೀಸು ನೀವು KA ಕಟ್ತೀರಾ, KA ಅವರು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಉಳಿದ 3 ವರ್ಷಗಳು ನೀವು ಕಾಲೇಜಿಗೆ ಕಟ್ತೀರಾ. ಸೊ ಇದೆಲ್ಲ ಅವರ ಹಣೆ ಬರ, ಅವ್ರ ಕಷ್ಟ ಅವ್ರು ನೋಡ್ಕೋತಾರೆ. ಸೊ ನಿಮಗೆ ಡೌಟ್ ಇದ್ದಿದ್ದು, ಸರ್ BMSITಲಿ ಸಿಕ್ತು, ಫೀಸ್ ಕಟ್ಟಿದ್ದೀನಿ, ನೆಕ್ಸ್ಟು BMSCಯಲ್ಲಿ ಸಿಗುತ್ತೆ ಅನ್ಕೊಳ್ಳಿ, ಅವಾಗಲೂ ಕಟ್ಟಬೇಕಾ? ಇಲ್ಲ ಎಕ್ಸ್ಟ್ರಾ ಫೀಸು ಅಂತ. ಸೊ ಏನು ಕಟ್ಟಷ್ಟಿಲ್ಲ, ಫ್ರೆಶ್ ಆಗಿ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹೊಸ ಕಾಲೇಜ್ಗೆ. ಅಲ್ಲಿ ಬ್ಯಾಲೆನ್ಸ್ ಫೀಸ್ ಟು ಬಿ ಪೇಯ್ಡ್ 0 ಅಂತಿರುತ್ತೆ. Sir, what if we don't get admitted to the allotted college at second extended round? What are the consequences we need to face? ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇಲ್ಲದಿರೋ ಸೀಟ್ಸ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನೇ ಮಾಡಬೇಡಿ.
ನೀವು ಹೋಗಿ ಸೇರ್ಕೋತೀರಾ ಅನ್ನೋ ಕಾಲೇಜಸ್ ಮಾತ್ರ ಕೊಡಿ. ಯಾಕೆ ಅಂದರೆ ನಿಮ್ಗೆ ಸಿಕ್ಕಿರೋ ಸೀಟು ಪಾಪ ಇನ್ನೊಬ್ರು ಯಾರೋ ಕಾಯ್ತಿರ್ತಾರೆ ಅದಕ್ಕೆ. ಅವರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಸೊ ನಿಮ್ಗೆ ಇಷ್ಟ ಇದೆಯಾ ಆ ಆಪ್ಷನ್ ಎಂಟ್ರಿ ಮಾತ್ರ ಮಾಡಿ. ನೀವು ಅಡ್ಮಿಷನ್ ಆಗೋದಿಲ್ವಾ ಆ ಥರ ಕಾಲೇಜಸ್ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಡಿ. ನಾನು ಮಾನವೀಯತೆಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮ್ಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ವಾ ಬೇರೆಯವ್ರಿಗೆ? ತೊಂದರೆ ಕೊಡೋದು ಬೇಡ. ನನಗೆ ಆ ಕಾಲೇಜ್ ಬೇಡವಾ? ಆಪ್ಷನ್ ಎಂಟ್ರಿ ಮಾಡೋದು ಬೇಡ. ಅದು ಸಿಕ್ಕಿದ ಮೇಲೆ ನಾನು ಅಲರ್ಟ್ ಆಗಿರೋದು, ನನ್ನ ಅಡ್ಮಿಷನ್ ಆಗಲ್ಲ, ಏನಾಗುತ್ತೆ ಏನು ಅನ್ನೋ ಪಾಪ ಬೇರೆಯವ್ರು ಎಷ್ಟೊಂದು ಜನ ಕಾಯ್ತಿರ್ತಾರೆ. ಬಡ ಹುಡುಗರು ಇರ್ತಾರೆ, ಇನ್ನೊಬ್ರು ಅಪ್ಗ್ರೇಡ್ ಆದರೆ ಸಾಕಪ್ಪ, ಸ್ವಲ್ಪ ಬೆಟರ್ ಕಾಲೇಜ್ಗೆ ಹೋದಾಗ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಹಾಗಾಗಿ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗಬೇಡಿ. ಸರ್ ಫ್ರೆಶ್ ಆಪ್ಷನ್ ಎಂಟ್ರಿ ಆಗಿರೋದ್ರಿಂದ ಅಲಾಟೆಡ್ ಕಾಲೇಜ್ನ ಬಿಲೋ ಕಾಲೇಜ್ ಸಿಗುತ್ತಾ ಥರ್ಡ್ ರೌಂಡಲ್ಲಿ? ಏನು ಬೇಕಾದರೂ ಆಗ್ಬೋದು. ಬಿಲೋ ಎಬೋವ್ ಅಂತ ಏನೂ ಇಲ್ಲ. ಫ್ರೆಶ್ ಆಪ್ಷನ್ ಎಂಟ್ರಿ ಒಂದೇ ಒಂದು ಆಪ್ಷನ್ ಕೊಡಿ. ಅದೇ ಕಾಲೇಜ್ ಸಿಕ್ಕರೆ ಸಿಗ್ಬೋದು, ಸಿಗದೆ ಇರ್ಬೋದು. ಹೈ ಕಾಲೇಜ್ ಕೊಡಿ, ಅಲ್ಲೇನಾದ್ರು ಅವೈಲಬಿಲಿಟಿ ಇದ್ರೆ ನಿಮ್ಗೆ ಸಿಗುತ್ತೆ. ಸೊ ಇದರಲ್ಲಿ ಎಬೋವ್ ಬಿಲೋ ಅಂತ ಏನು ಬರೋದಿಲ್ಲ ಈಗ. ಸರ್ ವೆನ್ ವಿ ಆ್ಯಡ್ ಎನಿ ಕಾಲೇಜ್ ವಿಲ್ ದಟ್ ಕಾಲೇಜ್ ವಿಲ್ ಬಿ ಅಬೋವ್ ದ ಅಲಾಟೆಡ್ ಕಾಲೇಜ್? ಖಂಡಿತ. ಈಗ ಹೋಲ್ಡಲ್ಲಿ ಇದೆಯಲ್ಲ ಅದಕ್ಕಿಂತ ಎಲ್ಲ ಬೆಟರ್ ಕಾಲೇಜಸ್ಸೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸರ್ ನ್ಯೂ ಹಾರಿಸನ್ ಕಾಲೇಜಲ್ಲಿ 1,500,000 ಇನ್ಕ್ರೀಸ್ ಆಗ್ಬೋದಾ? ಈ ಇನ್ಕ್ರೀಸು ಡಿಕ್ರೀಸ್ ಅನ್ನೋದು ತುಂಬ ಜನ ಹುಡುಗರಿಗೆ ಡೌಟ್ ಬಂದ್ಬಿಟ್ಟಿದೆ. ಕಟ್ ಆಫು ಡ್ರಾಪ್ ಆಗೋದು, ಅದು ರ್ಯಾಂಕು ಡ್ರಾಪ್ ಆಗೋದು. ಈಗ 1.4 ಲ್ಯಾಕಿಂದ ಇದು 1.5K ಇಲ್ಲ, 1.45K ಅಂತ ಕೊಟ್ಟಿದ್ದಾರೆ. ಅದು ಡ್ರಾಪ್ ಆಗೋದು. ಡ್ರಾಪ್ ಅಂದರೆ ಡಿಕ್ರೀಸ್ ಅದು. ಅದಕ್ಕೆ ನಾನು ಈ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಆದರೂ ಆಗಬಹುದು. ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ ಸರ್. ಫಸ್ಟ್ ರೌಂಡ್ ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಲ್ಲಿ ಬೇರೆ ಸೀಟ್ ಸಿಕ್ಕಿದೆ. ಹೋಲ್ಡಲ್ಲಿ ಇರೋದು ಡಿಲೀಟ್. ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಆ್ಯಡ್ ಮಾಡ್ಕೋಬೋದಾ ಸರ್? ಖಂಡಿತ ಮಾಡ್ಕೋಬೋದು ಸರ್. ಸರ್ ಈಸ್ ಜ್ಯೋತಿ ಕಾಲೇಜ್ ಈಸ್ ಬೆಟರ್ ದ್ಯಾನ್ AMC ಆ್ಯಂಡ್ ರಾಜರಾಜೇಶ್ವರಿ ಕಾಲೇಜ್? ಸೊ ನಾನು ಒಂದಷ್ಟು ಕಾಮೆಂಟ್ಸ್ಗೆ ರಿಪ್ಲೈ ಮಾಡಿರಲ್ಲ. ಯಾಕೆ ಅಂದರೆ ಐ ಆಮ್ ಇನ್ ದಿಸ್ ಇಂಜಿನಿಯರಿಂಗ್ ಫೀಲ್ಡ್ ಆಸ್ ಎ ಪ್ರೊಫೆಸರ್ ಫ್ರಮ್ ಪಾಸ್ಟ್ 30 years. ನನ್ನ ಕಲೀಗ್ಸು ತುಂಬ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಸ್ ಇದ್ದಾರೆ, HODs ಆಗಿದ್ದಾರೆ, ಪ್ರೊಫೆಸರ್ಸ್ ಆಗಿದ್ದಾರೆ. ಸೊ ಇಂಥ ಕಾಲೇಜ್ ಚೆನ್ನಾಗಿಲ್ಲ ಅಂದಾಗ ಅವ್ರಿಗೆ ಹರ್ಟ್ ಆಗುತ್ತೆ. ಅವ್ರು ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಇದು ಬೆಟರು ಅದು ಇದಂತ ಒಂದಷ್ಟು ಕಾಲೇಜ್ಗಳ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಒಂದಷ್ಟು ಕಾಲೇಜಸ್ ನನಗೆ ಪರಿಚಯ ಇಲ್ಲದೆ ಇರೋರು ಇದ್ದಾರಲ್ಲ ಅಂಥ ಕಾಲೇಜ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಈಗ ಜ್ಯೋತಿಯಲ್ಲಿ ನನಗೆ ಗೊತ್ತಿರೋರು ಇದ್ದಾರೆ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್, HOD, AMC ಪ್ರಿನ್ಸಿಪಲ್ಲು, ಪ್ರೊಫೆಸರ್ಸು ನನ್ನ ಪರಿಚಯ ಇದ್ದಾರೆ. ರಾಜರಾಜೇಶ್ವರಿ ಎಲ್ಲರೂ ನನ್ನ ಪರಿಚಯ ಇದ್ದಾರೆ, ರೈಟ್ ಫ್ರಮ್ ಪ್ರಿನ್ಸಿಪಲ್. ಸೊ ಐ ಕೆನಾಟ್ ಕಾಮೆಂಟ್ ದಿಸ್. ರಾಜರಾಜೇಶ್ವರಿ ಚೆನ್ನಾಗಿಲ್ಲ, AMC ಚೆನ್ನಾಗಿಲ್ಲ, ಜ್ಯೋತಿ ಚೆನ್ನಾಗಿಲ್ಲ ಅಂತ. ಹಾಗಾಗಿ ಕೆಲವು ಕಾಮೆಂಟ್ಗೆ ನಾನು ರಿಪ್ಲೈ ಮಾಡಿರಲ್ಲ. ನೀವು ತಪ್ಪು ತಿಳ್ಕೊಬಿಡಿ, ಎಲ್ರಿಗೂ ರಿಪ್ಲೈ ಮಾಡ್ತೀರಾ, ನನಗೆ ರಿಪ್ಲೈ ಮಾಡಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿರ್ತೀರಾ. ಸರ್ ಈಗ ಇಂಜಿನಿಯರಿಂಗ್ ಅಲಾಟ್ ಆಗಿ ಮಾಪಪ್ನಲ್ಲಿ ಮೆಡಿಕಲ್ ಅಲಾಟ್ ಆದರೆ ಆಗ ಈಗ ಇದು ನಾವು ಕಟ್ಟಿರೋ ಮನಿ ಇಂಜಿನಿಯರಿಂಗ್ಗೆ ಏನಾಗುತ್ತೆ? ತಿರುಪತಿ ಹುಂಡಿಗೆ ಹೋದರೂ ಹೋಗಬಹುದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋದು ಮಾಪಪ್ಪಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಪಪ್ ಮೆಡಿಕಲ್ ಸಿಗುತ್ತೆ. ಮೆಡಿಕಲ್ ಸಿಕ್ಕಾಗ ನಿಮ್ಗೆ 50,000 1,00,000 ಎಲ್ಲ ಏನು ಮಾಡೋದಕ್ಕಾಗಲ್ಲ. ಇದನ್ನ KE ಅವರೇ ಆನ್ಸರ್ ಮಾಡಬೇಕು. ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ಕೊಟ್ಟರು ಕೊಡಬಹುದು. ಸೇಮ್ ಡೌಟ್ ನೋಡಿ, ತುಂಬ ಜನಕ್ಕೆ ಡೌಟ್ ಇದೆ, ಅದಕ್ಕೆ ನಾನು ವಿಡಿಯೋ ಮಾಡಿದೆ. ಸರ್ ಕ್ಯಾನ್ ಐ ಆ್ಯಡ್ ಆಪ್ಷನ್ಸ್ ವಿಚ್ ಆರ್ ಬಿಲೋ ದ ಕಾಲೇಜ್ ವಿಚ್ ಐ ಗಾಟ್ ಇನ್ ಸೆಕೆಂಡ್ ರೌಂಡ್ ಆಫ್ಟರ್ ಸೆಲೆಕ್ಟಿಂಗ್ ದ ಚಾಯ್ಸ್ 2? ಏನು ಬೇಕಾದ್ರೂ ಮಾಡ್ಕೋಬಹುದು. ಎಲ್ಲ ಡಿಲೀಟ್ ಮಾಡಿ, ಎಲ್ಲ ಆ್ಯಡ್ ಮಾಡಿ, ಏನು ಬೇಕಾದ್ರೂ ಮಾಡಿ. ಸೇಮ್ ಡೌಟ್. ಸೆಕೆಂಡ್ ಎಕ್ಸ್ಟೆಂಡೆಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ದು ಇರುತ್ತಾ? ಅದನ್ನೇ ಅವ್ರು ಹೇಳೋದು ಹೋಲ್ಡ್ ಅಂತ. ಹೋಲ್ಡ್ ಮಾಡಿಟ್ಕೊಂಡಿರ್ತೀರಾ, ನಿಮ್ಮ ಕೈಯಲ್ಲೇ ಇರುತ್ತೆ ಸೆಕೆಂಡ್ ರೌಂಡ್ದು. ಅಪ್ಗ್ರೇಡ್ ಆಗಲಿಲ್ಲ ಅಂದ್ರೆ ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಹಾಯ್ ಸರ್, ವೆನ್ ವಿಲ್ ಲೀವ್ ಟು ಆ್ಯಡ್ ಕಾಲೇಜಸ್ ಇನ್ ದ ಥರ್ಡ್ ರೌಂಡ್? ವೆನ್ ಲೀವ್ ಆಪ್ಷನ್ ಎಂಟ್ರಿ ಕೊಡ್ತಾರೆ ಕಾಯಿರಿ. ಒಂದಷ್ಟು ಜನ ವ್ಯೂವರ್ಸು ನನ್ನ ಹೆಲ್ಪ್ಗೋಸ್ಕರ ಅವರೇ ಕಾಮೆಂಟ್ ಮಾಡ್ತಿದ್ದಾರೆ, ಅವರೇ ರಿಪ್ಲೈ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದಷ್ಟು ನಿಮ್ಗೆ ಗೊತ್ತಿರೋ ದಯವಿಟ್ಟು ನೀವೇ ಕಾಮೆಂಟ್ ಮಾಡಿ, ಏನು ತೊಂದರೆ ಇಲ್ಲ. ಇಫ್ ಯು ನೋ ಜಿನೈನ್ ಇನ್ಫಾರ್ಮೇಷನ್ ಖಂಡಿತ ನೀವೇ ರಿಪ್ಲೈ ಮಾಡಿದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು. ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಸರ್ ಐ ಗಾಟ್ BDS ಸೀಟ್, ಕೆನ್ ಐ ಪಾರ್ಟಿಸಿಪೇಟ್ ಇನ್ ಇಂಜಿನಿಯರಿಂಗ್ ಫಾರ್ ನೆಕ್ಸ್ಟ್ ರೌಂಡ್? ಮೆಡಿಕಲ್ಲು, BDS ಮತ್ತು ಆಯುಷ್ ಕೋರ್ಸಸ್ಗೆ ಇದೇ ಲಾಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಮತ್ತೆ ಹೆಂಗೆ ಇಂಜಿನಿಯರಿಂಗ್ ಬರ್ತೀರಾ? ಅಲ್ಲೋಗಿ ಅಡ್ಮಿಷನ್ ಆಗ್ಬಿಟ್ಟಿರ್ತಾರೆ, ಮತ್ತೆ ಇಂಜಿನಿಯರಿಂಗ್ ಹೆಂಗೆ ಬರ್ತೀರಾ ನನಗಂತೂ ಗೊತ್ತಿಲ್ಲ.
Sir, I have allotted same college in first round and second round, but I have entered choice 2. Does the college remains on hold for second extended? ಖಂಡಿತ ನಿಮಗೆ ಗೊತ್ತು, ನಿಮ್ಮ ಕಾಮೆಂಟ್ ಅಲ್ಲೇ ಆನ್ಸರ್ ಇದೆ. ವಿಚ್ ಈಸ್ ಅಲಾಟೆಡ್ ಸೇಮ್ ಕಾಲೇಜ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್, ಖಂಡಿತ ಹೋಲ್ಡ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಚಾಯ್ಸ್ ಟು ಕೊಟ್ಕೊಂಡು ಹೋಗ್ತಾ ಇದ್ದೀರಾ, ಹಾಗಾಗಿ ಹೋಲ್ಡ್ ಅಲ್ಲೇ ಇರುತ್ತೆ. ಸೊ ದಟ್ಸ್ ಅಬೌಟ್ ಕ್ಲಾರಿಫೈಯಿಂಗ್ ಯುವರ್ ಡೌಟ್ಸ್. ಮೆನಿ ಆಫ್ ಯುವರ್ ಡೌಟ್ಸ್, ಈ ಡೌಟ್ಸ್ ಬೇರೆಯವ್ರಿಗೂ ಇತ್ತು ಅನ್ಸುತ್ತೆ. ಐ ಥಿಂಕ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನನ್ನ ಆಸ್ ಪರ್ ಮೈ ನಾಲೆಡ್ಜ್, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಸೊ ಏನಾದರೂ ತಪ್ಪಾಗಿದ್ರೆ ಸಾರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡ್ ಕೌನ್ಸಿಲಿಂಗ್.